25 ವರ್ಗೀಯ ವ್ಯಂಜನಗಳದಾವ. ಅವರ್ಗೀಯ ವ್ಯಂಜನಗಳು ಎಷ್ಟು ಅದಾವ? 9 ಅವರ್ಗೀಯ ವ್ಯಂಜನಗಳದಾವ. ನಾವು ಕದಿಂದ ಮ ವರ್ಗ 25 ವರ್ಗಗಳನ್ನಾಗಿ ಮಾಡಿದೀವಿ. 25 ಅಕ್ಷರಗಳನ್ನ ವರ್ಗಗಳನ್ನಾಗಿ ಮಾಡಿದೇವೆ. ಯಾವ ರೀತಿ ವರ್ಗಗಳನ್ನಾಗಿ ಮಾಡಿದೇವೆ ಅಂದ್ರ ಈ ಅಕ್ಷರಗಳು ಯಾವ ರೀತಿ ಹುಟ್ಟುಕೋತಾವಲ್ಲ ಆ ಒಂದು ಆಧಾರದ ಮೇಲೆ ಹುಡ್ತಕ್ಕಂಥ ಸ್ಥಾನದ ಆಧಾರದ ಮೇಲೆ ಅವುಗಳನ್ನ ವರ್ಗಗಳನ್ನಾಗಿ ಮಾಡಿದೇವೆ. ಹಂಗಾದ್ರ ಈ ಗಂಟಲಿನ ಸಹಾಯದಿಂದ ಉತ್ಪತ್ತಿ ಆಗುವಂತಹ ಅಕ್ಷರಗಳನ್ನ ನಾವು ಕ ವರ್ಗ ಅಂತ ಕರಿತೀವಿ. ಅದಕ್ಕೆ ಕಂಠ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಠ್ಯ. ಕ ವರ್ಗ ಅಂತ ಅಂದ್ರ ಕ ಖ ಗ ಗ ನ್ಯ ಅಂದ್ರೆ ಗಂಟೆ ನಾವು ಮಾತನಾಡತಕ್ಕಂತ ಗಂಟಲಿನಿಂದ ಉಚ್ಚಾರಣೆಗೊಂಡಂತ ಅಕ್ಷರಗಳನ್ನ ಏನಂತ ಕರೆದು ನಾವು ಅದೇ ರೀತಿ ತಾಲವ್ಯ ಅಂತ ನೋಡ್ತೇವೆ ಛ ವರ್ಗವನ್ನ. ಈ ಛ ವರ್ಗವ ತಲುವನ ಅಂತಂದ್ರ ದವಡೆ. ದವಡೆಯ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳನ್ನ ಏನ್ ಕರಿತೀವಿ? ಒಂದ್ಸಲ ಆನ್ರಿ. ಛ ಛ ಛ ಛ ಛ ನ್ಯ. ಹೌದಾ? ಅಂದ್ರೆ ಎಲ್ಲಿಂದ ಉತ್ಪತ್ತಿ ಆದವ? ದವಡೆಯ ಸಹಾಯದಿಂದ ಉತ್ಪತ್ತಿ ಆದವು. ಅದೇ ರೀತಿ ಟ ವರ್ಗವನ್ನ ನೋಡಿದಾಗ ಇದಕ್ಕೆ ಏನಂತ ಕರಿತೇವೆ ಅಂದ್ರೆ ಮೂರ್ಧನ್ಯ. ಮೂರ್ಧನ್ಯ ಅಂದ್ರ ನಾವು ನಾಲಿಗೆಯನ್ನ ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗಕ್ಕೆ ಸ್ಪರ್ಶ ಮಾಡಿದಾಗ ಉತ್ಪತ್ತಿ ಆಗುವಂತ ಅಕ್ಷರಗಳನ್ನ ನಾವು ಮೂರ್ಧನ್ಯ ಅಂತ ಕರಿತೇವೆ. ಅವು ಯಾವಪ್ಪ ಅಂತಂದ್ರ ಟ ವರ್ಗ. ಒಂದ್ಸಲ ಅನ್ರಿ. ನಿಮ್ಗೆ ಗೊತ್ತಾಗತೈತಿ ಅದ ನಾಲಿಗೆ ಹಿಂದ್ ಹೊಂಟೈತೆ. ಹಿಂದೋಗಿ ಬಾಯಿಯ ಮೇಲ್ಭಾಗಕ್ಕೆ ಏನಾಗತೈತಿ? ಸ್ಪರ್ಶ ಆಗತೈತಿ. ಹೌದಾ? ಆ ಒಂದು ವರ್ಗವನ್ನ ಏನಂತ ಕರಿತೇವೆ ಅಂದ್ರೆ ಟ ವರ್ಗ ಅಂತ ಕರಿತೇವೆ. ಹಂಗಾದ್ರ ಈ ಇನ್ನೊಂದು ಥ ವರ್ಗ ಬರ್ತೈತೆ. ಥ ವರ್ಗ ಈ ಹಲ್ಲುಗಳ ಬಳಿ ಅಕ್ಷರಗಳು ಉತ್ಪತ್ತಿ ಆಗ್ತಾವ. ಎಲ್ಲ ಹಲ್ಲುಗಳ ಬಳಿ ಉತ್ಪತ್ತಿ ಆಗುವಂತ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ? ಅದೇ ರೀತಿ ಪ ವರ್ಗವನ್ನು ನೋಡಿದಾಗ ತುಟಿಗಳ ಸಹಾಯದಿಂದ ಉತ್ಪತ್ತಿ ಆಗತಕ್ಕಂತಹ ಅಕ್ಷರಗಳನ್ನ ನಾವು ಪ ವರ್ಗ